ಪೊಲೀಸರಿಂದ ಪೊಲೀಸರಿಗೆ ಮೋಸ ಸರ್. ಈ ಥರ ಏನಾರು ನಮಗೆ ಅನ್ಯಾಯ ಆಗಿದೆ ಅಂದರೆ ಬೆಲೆ ಇರಲ್ಲ, ಕೂತದೇನಿದೆ ಬಗೆಹರಿಸಿ ಸರ್. ಚೇಂಜ್ ಮಾಡಿ ಅದನ್ನೇ ಇನ್ನೊಂದು 45 ಜನಕ್ಕೆ ಮಾರಾಟ ಮಾಡೋದು. ಸ್ಟೇ ಆರ್ಡರ್ ಇದ್ರೂ ಮಾರಾಟ ಮಾಡ್ತಾರೆ ಅಂದರೆ ಅವರ ದೌರ್ಜನ್ಯ ಇನ್ನು ಯಾವ ಮಟ್ಟಕ್ಕೆ ಇರಬೇಕು. ಅವ್ನು ಯಾವನೋ ಒಂದು ಲೋಫರು DYSP ಡುಬಾಕ್ DYSP ಅಧಿಕಾರದಲ್ಲಿ ಇದ್ಕೊಂಡು ಮೋಸ ಮಾಡೋದು. ಪೊಲೀಸವ್ರಿಗೆ ಮೋಸ ಮಾಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡೋದು ಇವನು ಅಂತ ಕಿಲಾಡಿ. ಇದರ ಯಾರು ಡುಬಾಕ್ ಕೋರ್ರಿಗೆಲ್ಲ 20-20 ಲಕ್ಷ ಕೊಟ್ಟು ಮೋಸ ಹೋಗ್ತೀರಾ ನೀವು. ಸ್ನೇಹಿತರೆ ನಮಸ್ತೆ. ಪೊಲೀಸರಿಂದ ಪೊಲೀಸರಿಗೆ ಮೋಸ, ಇದೊಂದು ಈ ಒಂದು ಲೇಔಟ್ನ ದಯಮಾಡಿ ನೋಡಬೇಕು. ಇದು ನೆಲಮಂಗಲ ಬಾವಿಕೆರೆ ಅನ್ನೋ ಊರಲ್ಲಿ ಇದು ಲೇಔಟನ್ನು ಮಾಡಿರೋದು. ಅವನು ಯಾರೋ ನಾಲಾಯಕ್ DYSP ನಂಜುಂಡಯ್ಯ ಅಂತ ಕೇಸ್ ಇದೆ ಅವ್ರ ಮೇಲೆ. ಅಧಿಕಾರ, ಹಣ, ಅವರು ದೌರ್ಜನ್ಯ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ನೋಡಿ. ಇದರಲ್ಲಿ ಏನಾಗಿದೆ ಅಂದರೆ ಅವನು ಒಬ್ಬ DYSP ಅಂತೆ. ಈಗ ಎಲ್ಲೋ ಚನ್ನಪಟ್ಟಣದಲ್ಲೋ ಬೆಂಗಳೂರಲ್ಲೋ ಎಲ್ಲೋ ವರ್ಕ್ ಮಾಡ್ತಿದ್ದಾರಂತೆ, ಅದು ನಮಗೆ ಬೇಡ. ಇಲ್ಲಿ ನಮ್ಮ ಸ್ನೇಹಿತರು ಒಂದು 4-5 ಜನ ಪೊಲೀಸವರೇ ತೊಗೊಂಡಿದ್ದಾರೆ. ಪೊಲೀಸವ್ರಿಗೆ ಮೋಸ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡೋದು ಇವನು ಅಂಥ ಕಿಲಾಡಿ. ಈ SLV ಗಾರ್ಡನಿಯ ಇದೇನಾಗುತ್ತೆ ಅಂದರೆ ನೆಲಮಂಗಲ ನಮ್ಮ ಶ್ರೀನಿವಾಸಪುರ ರೋಡಲ್ಲಿ ಬಾವಿಕೆರೆ ಅನ್ನೋದು ಊರಿದು. ಇದರಲ್ಲಿ ಏನಾಗುತ್ತೆ, ಒಬ್ಬ ಡುಬಾಕ್ DYSP ಅಧಿಕಾರದಲ್ಲಿ ಇದ್ಕೊಂಡು ಮೋಸ ಮಾಡೋದು. ಆಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ 4-5 ಜನಕ್ಕೆ ಪಾಪ ಅವ್ರಿಗೂ ಮೋಸ ಮಾಡೋದು. ಆ ಪಾಪ ಡಿಪಾರ್ಟ್ಮೆಂಟಲ್ಲಿ ಬಂದು ಹೇಳ್ತಾರೆ, ಸರ್ ಈ ಥರ ಏನಾರು ನಮಗೆ ಅನ್ಯಾಯ ಆಗಿದೆ ಅಂದರೆ ಬೆಲೆ ಇರಲ್ಲ, ಕೂತದೇನಿದೆ ಬಗೆಹರಿಸಿ ಸರ್. ಅವ್ನು ಯಾವನೋ ಒಂದು ಲೋಫರು DYSP. ಇದೇನಾಗಿದೆ ಅಂದರೆ SLV ಗಾರ್ಡನಿಯ ಇದೊಂದು ಲೇಔಟ್ ಏನು ಮಾಡಿದ್ದಾರೆ, ಫಸ್ಟು ಕನ್ವರ್ಷನ್ ಆಗಿಲ್ಲ, ಕನ್ವರ್ಷನ್ ಫ್ರಾಡು. ಲೇಔಟ್ ಮ್ಯಾಪ್ ಅಪ್ರೂವಲ್ ಆಗಿಲ್ಲ. ಅಪ್ರೂವಲ್ ಆಗಿರೋದನ್ನ ಏನು ಮಾಡಿದ್ರೆ ಫಸ್ಟು ಒಂದು 70-80 ಜನಕ್ಕೆ ರಿಜಿಸ್ಟರ್ ಮಾಡ್ತಾರೆ. ದಯಮಾಡಿ ರೆವಿನ್ಯೂ ಲೇಔಟ್ಗಳಲ್ಲಿ ಮತ್ತು ಬೇರೊಂದು ಲೇಔಟ್ಗಳಲ್ಲಿ ಯಾಕೆ ಸಾರ್ವಜನಿಕರು ಲೇಔಟ್ಗಳಲ್ಲಿ ಸೈಟನ್ನು ಖರೀದಿ ಮಾಡಬೇಡಿ ಅಂತ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಒಂದಷ್ಟು ಸಾರ್ವಜನಿಕವಾಗಿ ಮಾಹಿತಿ ಕೊಡ್ತೀನಿ. ಅಂದರೆ ಒಂದು ಲೇಔಟನ್ನು ಮಾಡಿ ಎಲ್ಲರಿಗೂ ಮಾರ್ಬಿಟ್ಟಿದ್ದಾರೆ. ಯಾರೋ ಒಬ್ಬ ಡೆವಲಪರ್ಗೆ ಅಗ್ರಿಮೆಂಟ್ ಹಾಕ್ಕೊಟ್ರು, ಆ ಡೆವಲಪರ್ ಬಂದ ಎಲ್ಲ ಲೇಔಟನ್ನು ಮಾಡಿ ಸೈಟ್ ಹಂಚಿಕೆ ಮಾಡಿಬಿಟ್ಟು ಹೋಗ್ಬಿಟ್ಟ ಅವನು. ಇವರಿಬ್ಬರು ನಡುವೆ ಒಂದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ ಎಲ್ಲ ಲೇಔಟ್ಗಳಲ್ಲೂ ಇದೇ ಸಮಸ್ಯೆಗಳಾಗ್ತದೆ. ಲ್ಯಾಂಡ್ ಲಾರ್ಡ್ಸು ಯಾರಿಗೋ ಒಬ್ಬರು ಡೆವಲಪರ್ಗೆ ಕೊಡ್ತಾರೆ, ಅವ್ನು ಡೆವಲಪರ್ ಬಂದ್ಬಿಟ್ಟು ಮಾರ್ಕೊಂಡು ಹೊರಟೋಗ್ತಾನೆ. ಇವ್ರೇನು ಮಾಡ್ತಾರೆ, ಮತ್ತೆ ಇನ್ನೊಂದು ಸಲ ಲೇಔಟ್ ಮಾಡೋರೆ. ಫಸ್ಟ್ ಒಂದು ಲೇಔಟನ್ನು ಮ್ಯಾಪ್ ಮಾಡಿಬಿಟ್ಟು 100ರಿಂದ 120 ಸೈಟು ಅಂತ ಈ ಕಡೆ ಮಾಡಿದ್ದಾರೆ. ಮತ್ತೆ ಅದನ್ನೇ ಮಾಬ್ ಮಾಡಿ ಮತ್ತೆ ಲೇಔಟ್ ಮ್ಯಾಪನ್ನು ಮತ್ತೆ ಚೇಂಜ್ ಮಾಡಿ ಅದನ್ನೇ ಇನ್ನೊಂದು 45 ಜನಕ್ಕೆ ಮಾರಾಟ ಮಾಡೋದು. ಎಲ್ಲ ಡಬಲ್ ರಿಜಿಸ್ಟ್ರೇಷನ್ ಮಾಡೋದು. ಆಮೇಲೆ ಯಾಕೆ ಸಾರ್ವಜನಿಕರು ದಯಮಾಡಿ ಲೇಔಟ್ಗಳ ಬಗ್ಗೆ ಮಾಹಿತಿ ಇರಬೇಕು. ಸಾರ್ವಜನಿಕರು ಇಡೀ ಕರ್ನಾಟಕದ ಜನತೆ ನೀವು ತಿಳ್ಕೋಬೇಕು ಅಂತ ಯಾಕೆ ಹೇಳ್ತೀನಿ ಅಂದರೆ, ಯಾವುದೇ ಲೇಔಟ್ಗಳಲ್ಲಿ ನೀವು ಸೈಟನ್ನು ತೊಗೊಳ್ಬೇಕು ಅಂದರೆ ನೀವು ಹತ್ತಿರದ ಪುರಸಭೆ ಆಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, ಸ್ಥಳೀಯ ಪ್ರಾಧಿಕಾರಗಳು ಅಂತ ಯಾವ್ದು ಬರುತ್ತೆ ಅಲ್ಲಿ ಹೋಗಿ ಫಸ್ಟ್ ಪಂಚಾಯಿತಿ ಮತ್ತು ಕಾರ್ಪೊರೇಷನಲ್ಲಿ ವಿಚಾರ ಮಾಡಬೇಕು. ಈ ಒಂದು ಲೇಔಟು ಕಾನೂನುಬದ್ಧವಾಗಿದೆಯಾ, ಇದರಲ್ಲಿ ಖಾತೆಗಳಾಗತ್ತಾ, ರಿಜಿಸ್ಟ್ರೇಷನ್ ಆಗ್ತಾ ಇದೆಯಾ ಅಂತ ತಿಳ್ಕೊಂಡು ಅವ್ರ ಎಂಡೋರ್ಸ್ಮೆಂಟನ್ನು ಕೊಟ್ಟಾಗ ನೀವು ಸೈಟ್ಗಳನ್ನು ತೊಗೊಳ್ಬೇಕು. ನೋಡಿ, ಈ ನಂಜುಂಡಯ್ಯ ಅನ್ನೋರೊಬ್ಬ ಲೋಫರ್ ಏನು ಮಾಡಿದ್ದಾನೆ ಅಂದರೆ ಕೋರ್ಟಲ್ಲಿ ಸ್ಟೇ ಆರ್ಡ್ರ್ ಇದ್ರೂ ಸಹ ಕಾನೂನು ಬಾಹಿರವಾಗಿ ಮಾರಾಟ ಮಾಡಿದ್ದಾನೆ. ಸ್ಟೇ ಆರ್ಡ್ರ್ ಇದ್ರೂ ಮಾರಾಟ ಮಾಡ್ತಾರೆ ಅಂದರೆ ಅವರ ದೌರ್ಜನ್ಯ ಇನ್ನು ಯಾವ ಮಟ್ಟಕ್ಕೆ ಇರಬೇಕು ನೋಡಿ. ಅಧಿಕಾರ ಇದೆ, ಅಕೌಂಟಲ್ಲಿ ಒಂಚೂರು ದುಡ್ಡಿದೆ ಅಂದ ಮಾತ್ರಕ್ಕೆ ಜನಗಳಿಗೆ ಇಲ್ಲಿ 20 ಲಕ್ಷ 25 ಲಕ್ಷ ರೂಪಾಯಿ ಮುಂಡೆ ಇಕ್ಬಿಡೋದು. ಅಕೌಂಟಲ್ಲಿ 2-3 ಕೋಟಿ ಇದ್ದೇ ಇರುತ್ತೆ. ಆ ದುಡ್ಡನ್ನು ಇಟ್ಕೊಂಡು ಯಾರೋ 3 ಕಾಸು ನಾಲ್ಕುಗಳನ್ನ ರೌಡಿಗಳನ್ನ ಇಟ್ಕೊಳ್ಳೋದು, ಒಂದು 30-40 ಜನ ರೌಡಿಗಳನ್ನ ಬಿಟ್ಬಿಡೋದು. ಆಮೇಲೆ ಯಾರ್ಯಾರನ್ನೋ ಫಿಕ್ಸ್ ಮಾಡ್ಕೊಬಿಡೋದು, ಬಂದು ಇಲ್ಲಿ ಎಲ್ಲರನ್ನೂ ಹೆದರ್ಸೋದು, ನಿಮಗೆ ಸೈಟು ಕೊಡಲ್ಲ, ದುಡ್ಡು ಕೊಡಲ್ಲ, ಹೋಗಿ. ಪಾಪ ಅಲ್ಲಿ ಅಮಾಯಕರು ಕಷ್ಟಪಟ್ಟು ದುಡ್ದಂಥ ದುಡ್ಡನ್ನು ಈ ಥರ ಮುಂಡ ಇಕ್ಕಿದ್ರೆ ಅವನೇನು DYSPನೋ ಅಥವಾ ಅದೇನು ನಾಲಾಯಕ ದನ ಕಾಯಕ್ಕೆ ಹೋಗೋನೋ ನಮಗೆ ಗೊತ್ತಾಗಲ್ಲ ಸ್ನೇಹಿತರೆ. ದಯಮಾಡಿ ನೆಲಮಂಗಲ ಬಾವಿಕೆರೆ ಗ್ರಾಮ ಇದು. ನಾನು ನೆಲಮಂಗಲ ತಹಶೀಲ್ದಾರ್ಗೆ, ರೆವಿನ್ಯೂ ಆಫೀಸರ್ಗೆ, ವಿಲೇಜ್ ಅಕೌಂಟೆಂಟ್ಗೆ, AC ಅವ್ರಿಗೆ ನಾನು ದಯಮಾಡಿ ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ. ನಾಳೆಯಿಂದ ಈ ಲೇಔಟ್ಗಳ ಬಗ್ಗೆ, ಈ ಲೇಔಟ್ ಅದು SLV ಗಾರ್ಡನಿಯ ಬಾವಿಕೆರೆನಲ್ಲಿರುವಂಥದ್ದು, ನಿಮಗೆ ದಯಮಾಡಿ ಒಂದು ರಿಕ್ವೆಸ್ಟ್ ಮಾಡಿ ಹೇಳ್ತಾಯಿದ್ದೀನಿ, ನಾಳೆಯಿಂದ ಈ ಲೇಔಟ್ ಇರ್ಕೂಡ್ದು. ಇಮ್ಮಿಡಿಯೇಟು ನಿಮ್ಮಲ್ಲಿ ಕಾನೂನುಬದ್ಧವಾಗಿ ಏನು ಆ್ಯಕ್ಷನನ್ನು ತೊಗೋಬೇಕು, ವಿಚಾರಣೆ ಮಾಡಬೇಕು. ಈ ಸರ್ವೆ ನಂಬರಲ್ಲಿ ನಾಳೆಯಿಂದ ಬಂದು ದಯಮಾಡಿ ಎಲ್ಲ ವಿಚಾರಣೆ ಮಾಡಿ ಅದೇನು ನೊಂದವ್ರು ಏನಿರ್ತಾರೆ ಅವ್ರಿಗೆಲ್ಲ ನ್ಯಾಯ ಕೊಡಿಸುವಂಥ ಜವಾಬ್ದಾರಿ ತಹಶೀಲ್ದಾರರು ಮತ್ತು AC ಅವ್ರಿಗೆ ಬಿಟ್ಟಿದ್ದು. ಅಸಿಸ್ಟೆಂಟ್ ಕಮಿಷನರ್ ನೀವು ಬಂದು ನೋಡಿಕೊಂಡು ಇಮ್ಮಿಡಿಯೇಟ್ ಏನಿದೆ ಅವ್ನು ಯಾವನೋ ಒಂದು ನಂಜುಂಡೆ ಅವ್ರ ಮೇಲೆ
ಇಲ್ಲಿಗೆಲ್ಲ ಏನು ಭೂಮಿ ಆಫೆ ಮಾಡಿದ್ದಾರೆ. ಆಮೇಲೆ ಅಲ್ಲೆಲ್ಲ ಗೋಮಾಳ ಜಾಗ ಇದೆ, ಗೋಮಾಳ ಜಾಗನೆಲ್ಲ ಅಕ್ವೇರ್ ಮಾಡ್ಕೊಳ್ಳೋ ಏನು ದನ ಕಾಯ್ತಾ ಇರ್ತೀರ ನೀವು? ಆ ಗೋಮಾಳ ಜಾಗದಲ್ಲಿ ಪಾಪ ಶ್ರೀನಿವಾಸಪುರ ಪಂಚಾಯತ್ ಯಾರೋ ಸರ್ವೇಯರ್ ಬಂದರೆ ಸರ್ವೇಯರ್ಗೆ ಹೊಡೆಯೋ ಅಂಥ ತಾಕತ್ತಿರೋನು ಅಂದ್ರೆ ಯಾಕ್ರಿ ಬಿಡಬೇಕು? ಕಾನೂನು ಹಂಗಾರೆ ಸತ್ತೋಗಿದ್ಯಾ? ಹಂಗಾದ್ರೆ ಕಾನೂನು ಇಲ್ವಾ? ಹಾಗಾದರೆ ಒಬ್ಬರು ಸರ್ವೇಯರ್ಗೆ ಅದು ಸರ್ವೇಯರ್ ಬಂದವರಿಗೆ ಹೊಡೆದು ಓಡಿಸ್ತಾರೆ ಅಂದರೆ ಅವನ ಅಧಿಕಾರ ಮತ್ತು ತಲೆ ಇನ್ನು ಯಾವ ಮಟ್ಟಕ್ಕೆ ಇರಬೇಕ್ರಿ? ದಯಮಾಡಿ AC ಅವ್ರ ಅಸಿಸ್ಟೆಂಟ್ ಕಮಿಷನರ್ ದಯಮಾಡಿ ನಾನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಇದನ್ನು. ನಾಳೆ ನಾಡಿದ್ದಿಂದ ಈ ವಿಡಿಯೋ ಈ ಒಂದು ಲೇಔಟ್ ಇರಬಾರ್ದು. ಆ ನಂಜುಂಡಯ್ಯ ಅವ್ರ ಮೇಲೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಳಿ. ಆ ಕಾನೂನುಬದ್ಧವಾಗಿ ಏನಿದೆ ಜಾಗವನ್ನು ಬಡವರು ಮತ್ತು ನೊಂದವರು ಏನಿದ್ದಾರೆ ವಾಪಸ್ ಮಾಡಿಸಿ ಅವ್ರಿಗೆ ಈ ಲೇಔಟ್ನ ಏನದು ಅನಧಿಕೃತ ಬಡಾವಣೆ ಅಂತ ರಿಜಿಸ್ಟರ್ ಮಾಡಿ ಅಲ್ಲಿ ಮನೆ ಸರ್ಕಾರದಿಂದ ಒಂದು ನೋಟಿಸ್ ಬೋರ್ಡ್ ಹಾಕ್ಬೇಕಲ್ಲಿ. ದಯಮಾಡಿ ಎಲ್ಲರಿಗೂ ಮಾಹಿತಿ ಕೊಡುವಂಥದ್ದು. ಆಮೇಲೆ ಜನಗಳು ಅಷ್ಟೇ ಯಾರೋ ಬರ್ತಾರೆ ಹಿಂಗೆಲ್ಲ ಡಿಸೈನ್ ಮಾಡಿಬಿಡ್ತಾರೆ. ನಾನು ಹೇಳ್ತೀನಿ, ಪ್ರತಿ ಸಲ ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಾನೆ ಬಂದಿದ್ದೀನಿ. ಮೊದಲು ನಿಮ್ಮಲ್ಲಿ ಏನಿದೆ ಲೇಔಟು, ಅಪ್ರೂವಲ್ ಮ್ಯಾಪು, ಅವರ ಮದರ್ ಡೀಡ್ಗಳು, EC RTC ಅಪ್ರೂವಲ್ಲು, ಲೇಔಟ್ ಮ್ಯಾಪ್ ಎಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ನೀವೇ ನೋಡಿಕೊಂಡು ಆಮೇಲೆ ಹತ್ತಿರದ ಪ್ರಾಧಿಕಾರಗಳನ್ನು ವಿಚಾರಿಸ್ಬೇಕು. ಪಂಚಾಯತ್ ಇರುತ್ತೆ, ಪುರಸಭೆ ಇರುತ್ತೆ, ನಗರಸಭೆ ಇರುತ್ತೆ, ಇಲ್ಲ BDA ಇರುತ್ತೆ, BMRD ಆಫೀಸ್ಗಳಿರುತ್ತೆ. ಸೀದಾ ಬಂದುಬಿಡ್ತೀರಾ, 20 ಲಕ್ಷ ಕೊಡ್ತೀರಾ, ಮೋಸ ಹೋಗ್ಬಿಡ್ತೀರಾ. ಎಕ್ಸೈಟು ಇಲ್ಲ, ದುಡ್ಡು ಇಲ್ಲ, ಮನೆ ಕಟ್ಟಕ್ಕೆ ಬಂದರೆ ಯಾರೋ ಬಂದು ಇಡಿಗೇಷನ್ನು ಅಂತಾರೆ. ದುಡ್ಡು ಇದ್ರೆ ಅಕೌಂಟಲ್ಲಿ ದುಡ್ಡು ಮಾಡಿಕೊಳ್ಳ್ರಿ. ಪಾಪ ಅವ್ನು ಯಾರೋ ಒಬ್ಬ ಕ್ಲೈಂಟ್ ಬಂದವನೇ ಅದ್ಯಾವುದೋ ಪಿಣ್ಯದಲ್ಲಿ ಯಾವುದೋ ಫ್ಯಾಕ್ಟ್ರಿಗೆ ಹೋಗ್ತೀವಿ, ಇಲ್ಲ ಅದ್ಯಾರೋ ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ನೀವು ಎಲ್ಲ ವರ್ಷಾನೆಲ್ಲ ದುಡಿದ್ರೆ 1.5 ಲಕ್ಷ 2 ಲಕ್ಷ ಉಳಿಸೋದಕ್ಕಾಗಲ್ಲ. ಇಲ್ಲಿ ಬಂದ್ಬಿಟ್ಟು ಯಾವುದೋ ಅಮಾಯಕರಿಗೆ ಇದರ ಯಾರೋ ಡುಬಾಕೋರ್ರಿಗೆಲ್ಲ 20 ಲಕ್ಷ ಕೊಟ್ಟು ಮೋಸ ಹೋಗ್ತೀರಾ ನೀವು. ದಯಮಾಡಿ ಎಲ್ಲರಿಗೂ ಮಾಹಿತಿ ಕೊಡುವಂಥದ್ದು. ದಯಮಾಡಿ ಅಧಿಕಾರಿಗಳು ಇದರ ಬಗ್ಗೆ ಬೇಗ ಗಮನವನ್ನು ಹರಿಸಿ ಅವನ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ.